ಬಿಗ್ ಬಾಸ್ ಸೀಸನ್ 12 ಆರಂಭ ಆಗ್ತಿದ್ದಂತಾನೆ ಮನೆಗೆ ಬೀಗ ಬಿದ್ದಿದೆ. ಒಂದಷ್ಟು ಸ್ಪರ್ಧಿಗಳಿಗೆ ಕಂಗಾಲಾಗಿದ್ರೆ ಇತ್ತ ವೀಕ್ಷಕರು ಮುಂದೇನು ಎನ್ನುವಂಥದ್ದು ವೀಕ್ಷಕರ ಪ್ರಶ್ನೆ ಆಗಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಸೀಸನ್ 11ರ ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿರ್ತಕ್ಕಂಥ ಗೋಲ್ಡ್ ಸುರೇಶ್ ಅವರಿದ್ದಾರೆ. ಆದ್ರೆ ಈಗ ಅವ್ರ ಮೈ ಮೇಲೆ ಗೋಲ್ಡ್ ಇಲ್ಲ, ಸಿಂಪಲ್ ಸಿಟಿ ಮ್ಯಾನ್ ಆಗಿದ್ದಾರೆ. ಹಾಯ್ ಸರ್. ಹಾಯ್. ಅಪರೂಪ ಕಾಣಿಸ್ಕೊತಿದ್ದೀರಾ. ಬಿಗ್ ಬಾಸ್ ಸೀಸನ್ 11ನಲ್ಲಿ ಆರ್ಭಟಿಸಿದ್ರಿ, ಅಬ್ಬರಿಸಿದ್ರಿ, ಅದೆಷ್ಟೋ ಕನ್ನಡಿಗರ ಹೃದಯ ಗೆದ್ದಿದ್ರಿ. ಎಲ್ಲೋಗಿದ್ರಿ ಇಷ್ಟು ದಿವಸ? ಬಿಗ್ ಬಾಸ್ ಸೀಸನ್ 11 ಆದಮೇಲೆ ನನ್ನದೇ ಆದಂಥ ಪರ್ಸ್ನಲ್ ಕಾರಣಗಳಿಂದ ನಾನು ಶೋಯಿಂದ ಎಕ್ಸಿಟ್ ಆಗಬೇಕಾಗಿ ಬಂತು. ಅದಕ್ಕೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದು ನನ್ನ ಕೆಲಸದಲ್ಲಿ ನಾನು ತೊಡಗಿಸ್ಕೊಂಡಿದ್ದೆ. ಯಾಕಂದರೆ ಬಂದಿರೋ ಕಾರಣನಾದರೂ ಪೂರ್ತಿ ಆಗಬೇಕು. ಯಾಕಂದರೆ ಬಿಗ್ ಬಾಸು ಪೂರ್ತಿ ಆಗಲಿಲ್ಲ ನನ್ನ ಜೀವನದಲ್ಲಿ. ನಾನು ಬಂದಿರೋ ಕಾರಣನಾದರೂ ಪೂರ್ತಿ ಆಗಲಿ ಅಂತ ಆ ಒಂದು ಇದರಲ್ಲಿ ನನ್ನನ್ನು ತೊಡಗಿಸ್ಕೊಂಡು ನಾನು ಬ್ಯುಸಿಯಾಗಿದ್ದೆ. ಯಾಕಂದರೆ ಬಿಗ್ ಬಾಸ್ ನನಗೆ ಒಂದು ರೆಕಗ್ನೈಸೇಷನ್ ಕೊಟ್ಟದ್ದು. ನಾನು ಯಾರು ಅನ್ನೋದನ್ನು ಜನಗಳಿಗೆ ತೋರಿಸಿದ್ದು. ಅದರಿಂದನೇ ಇವತ್ತು ಗೋಲ್ಡ್ ಸುರೇಶ್ ಆಗಿ ನಿಮ್ಮೆಲ್ಲರ ಮುಂದೆ ನಿಂತಿದ್ದು. ಇವತ್ತು ಜನ ಪ್ರೀತಿ ತೋರಿಸ್ತಾರೆ ಅಂದರೆ ಅದು ಬಿಕಾಸ್ ಬಿಗ್ ಬಾಸಿಂದ ಸಾಧ್ಯ, ಹೊರತು ಬಿಟ್ಟರೆ ಬೇರೆ ಯಾವ ಶೋಯಿಂದನೂ ಸಾಧ್ಯ ಇಲ್ಲ. ಸರ್, ಕನ್ನಡದಲ್ಲಿ ಒಂದು ಮಾತಿದೆ, ಒಂದು ಒಳ್ಳೆ ವಾಕ್ಯ ಇದೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದ ಅಣ್ಣ ಮುಕುತಿ ಅಂತೇಳಿ. ಸೊ ನಿಮಗೆ ಗುರು ಅಂತ ಹೇಳಿದ್ರೆ ಸುದೀಪ್ ಸರ್ರು. ಸೊ ಅವರು ಒಂದು ಮಾತು ಹೇಳಿದ ತಕ್ಷಣ ನಿಮ್ಮ ಲೈಫ್ ಸ್ಟೈಲೇ ಚೇಂಜ್ ಆಗಿಬಿಡ್ತು. ಸೊ ಗೋಲ್ಡ್ ಸುರೇಶ್ ಅಂತಿದ್ದ ಎಲ್ಲ ಜನ ಎಲ್ಲ ಈಗ ಸಿಂಪ್ಲಿಸಿಟಿ ಸುರೇಶು, ಸೊ ಒಂದೊಳ್ಳೆ ಸಾಧಾರಣ ಸುರೇಶು, ಸೊ ಅಂತೇಳಿ ಜನರನ್ನ ಮನಸ್ಸಿಗೆ ಎದ್ಬಿಟ್ರಿ. ಇದೆಲ್ಲ ಹಿಂಗೆ ಸಾಧ್ಯ ಸರ್? ಸರ್, ನೀವು ಹೇಳಿದ್ರಿ ಗುರುವಿನ ಗುಲಾಮನಾಗುವ ತನಕ ದೊರೆಯದ ಅಣ್ಣ ಮುಕುತಿ. ಅದೇ ಥರ ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಇದನ್ನು ನಾನು ನಂಬ್ಕೊಂಡಿರೋನು ಸರ್. ಸುದೀಪ್ ಸರ್ ಹೇಳ್ತಾರೆ, ಚೆನ್ನಾಗಿ ಗೋಲ್ಡ್ ಅಂತ ಮನಸ್ಸಿದೆ, ಗೋಲ್ಡ್ ಏನಕ್ಕೆ ಅಂತ ಹೇಳ್ತಾರೆ. ಅವತ್ತೇ ಹೇಳ್ತೀನಿ, ಸರ್ ನಾನು ಇನ್ಮೇಲೆ ಗೋಲ್ಡ್ ಹಾಕಲ್ಲ ಅಂಥೇಳಿ. ಅವತ್ತಿಂದನೇ ನಿರ್ಧಾರ ಮಾಡ್ಕೊತೀನಿ. ಅವ್ರಿಗೆ ಸ್ಟೇಜ್ ಮೇಲೆ ಮಾತು ಕೊಟ್ಟಿದ್ದೀನಿ, ಹಾಕಲ್ಲ ಸರ್ ಅಂತ. ಅಲ್ಲಿ ಮಾತು ಕೊಟ್ಟು ನಾನು ಹಾಕಿದರೆ ಅದಕ್ಕೆ ಅರ್ಥ ಇರಲ್ಲ, ಅದಕ್ಕೆ ಬೆಲೆನೂ ಕೊಟ್ಟಂಗೆ ಆಗಲ್ಲ. ಯಾಕಂದರೆ ಸುದೀಪ್ ಸರ್ ನಾನು ಕೃಷ್ಣನ ರೂಪದಲ್ಲಿ ನೋಡ್ತೀನಿ. ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಗೆ ಇಡೀ ಮಹಾಭಾರತನ ಕಂಟ್ರೋಲ್ ಮಾಡ್ತಾರೆ, ಹಾಗೆ ಸುದೀಪ್ ಸರ್ ನಮಗೆಲ್ರಿಗೂ ಕೂಡ, ಬಿಗ್ ಬಾಸ್ ಕಂಟೆಸ್ಟೆಂಟ್ಗೂ ಕೂಡ. ದೇವಸ್ಥಾನದಲ್ಲಿ ಸುದೀಪ್ ಸರ್ ಇಲ್ಲದೇ ಇದ್ದರೆ ಪ್ರತಿ ಭಾನುವಾರ ಬರೋ ಸ್ಟೇಜ್ ಮೇಲೆ ಖಾಲಿ ದೇವಸ್ಥಾನ ಇದ್ದಾಗೆ. ನಿಮ್ಮನ್ನು ಒಂದಿಷ್ಟು ಜನ ಉತ್ತರ ಕರ್ನಾಟಕದ ಹುಲಿ ಅಂತೇಳಿ ಕರೀತಾರೆ, ಒಂದಷ್ಟು ಜನರಿಗೆ ಗೋಲ್ಡ್ ಸುರೇಶ್ ಅಂತ ಹೇಳಿದ್ರೆ ಆ ಭಾಗದ ಉತ್ತರ ಕರ್ನಾಟಕ ಭಾಗದ ಒಂದಷ್ಟು ಜನರಿಗೆ ಮಾತ್ರ ಗೊತ್ತಿತ್ತು. ಸೊ ಬಿಗ್ ಬಾಸ್ ಮನೆಗೆ ಬಂದಾದ ನಂತರ ಇಡೀ ಕರ್ನಾಟಕ ಸೇರಿದಂತೆ ಹೊರ ರಾಜ್ಯದಲ್ಲೂ ಗೋಲ್ಡ್ ಸುರೇಶ್ ಯಾರು ಅಂತ ಹೇಳಿದ್ರೆ ತಟ್ಟನಂಗೆ ನಿಮ್ಮ ಫೋಟೋ ತೋರಿಸ್ತಾರೆ, ನಿಮ್ಮ ಹೆಸರು ಹೇಳ್ತಾರೆ, ನಿಮ್ಮ ವ್ಯಕ್ತಿತ್ವ ಏನು ಅಂತೇಳಿ ಅವ್ರು ಬಿಚ್ಚಿಟ್ಬಿಡ್ತಾರೆ. ಸೊ ಇಂಥ ಮನೆ ಈಗ ಬೀಗ ಬಿದ್ದಿದೆ ಸರ್, ಏಕಾಏಕಿ ಬಿಗ್ ಬಾಸ್ ಸೀಸನ್ 12 ಮನೆಗೆ. ಸೊ ನಿಮಗೆ ಎಷ್ಟು ಮಾಜಿ ಸ್ಪರ್ಧಿಯಾಗಿ ನಿಮಗೆ ಎಷ್ಟು ನೋವಾಯಿತು? ಸರ್, ಅಲ್ಲಿರೋರು ಬೇರೆ ಯಾರೂ ಅಲ್ಲ, ಅದು ನನ್ನ ಮನೆ ಸರ್. ಆ ಮನೆ ನಾನು ಇದ್ದು ಬಂದಿದ್ದೀನಿ. ಆ ಮನೇಲಿ 74 ದಿನ ನಾನು ಜೀವನ ಮಾಡಿದ್ದೀನಿ. ಆ ಮನೇಲಿ ಅನ್ನ ತಿಂದಿದ್ದೀನಿ. ಅನ್ನದ ಋಣ ಯಾವತ್ತೂ ನನಗೆ ಆ ಮನೆಗೆ ಇದೆ. ತುಂಬ ಮನಸ್ಸಿಗೆ ಬೇಜಾರಾಯಿತು ನನಗೆ. ನಿನ್ನೆ ಸಾಯಂಕಾಲ ಆ ಥರ ಸುದ್ದಿ ಬಂದಾಗ ಪರ್ಸ್ನಲಿ ನಾನು ತುಂಬ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದೆ. ತಂಡನಾಗಲಿ, ನಾನು ಬೇರೆ ಅಡ್ವೊಕೇಟ್ಗಳನ್ನ ಕಾಂಟ್ಯಾಕ್ಟ್ ಮಾಡೋದಾಗಲಿ, ನನಗೆ ಆದಂಥ ಏನು ಕಾಂಟ್ಯಾಕ್ಟ್ ಇದರಲ್ಲಿ ಏನಾಗಿದೆ, ಏನು ಮಾಡ್ಬೋದು, ಇದಕ್ಕೆ ಏನಾರು ನಮ್ಮ ಕಡೆಯಿಂದ ಏನಾರು ಸಹಾಯ ಮಾಡೋಕ್ಕಾಗ್ಬೋದು. ಯಾಕಂದರೆ ತುಂಬ ದೊಡ್ಡ ತಂಡ, ಅದು ದೊಡ್ಡ ಟೀಮ್ ಇದೆ, ದೊಡ್ಡ ಸಂಸ್ಥೆ ಇದೆ, ಅವರೆಲ್ಲರೂ ಇರ್ತಾರೆ. ಬಟ್ ಆದರೂ ಕೂಡ ನಮಗೂ ಒಂದು ಕುತೂಹಲ, ಒಂದು ಕ್ಯೂರಿಯಾಸಿಟಿ, ಈ ಥರ ಆಗಿದೆ, ಇದಕ್ಕೆ ಏನು ಮಾಡ್ಬೋದು ಅನ್ನೋದು ನಾವು ಕೂಡ ಯೋಚನೆ ಮಾಡಿದ್ವಿ. ಬಟ್ ಅಲ್ಲಾಗಿರೋದು ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಮಾಡಿರೋವಂಥ ತಪ್ಪೇನಂತಂದರೆ, ಬೆಳಗ್ಗೆ ನೋಟಿಸ್ ಕೊಡ್ತಾರೆ, ಮಧ್ಯಾಹ್ನ ಹೇಳ್ತಾರೆ ಸಂಜೆ 7 ಗಂಟೆಗೆ ನೀವು ಖಾಲಿ ಮಾಡಬೇಕು, ಕಂಟೆಸ್ಟೆಂಟ್ನೆಲ್ಲ ಹೊರಗಡೆ ಹಾಕ್ಬೇಕು ಮನೆಯಿಂದ ಅಂಥೇಳಿ. ಇದು ಎಷ್ಟರ ಮಟ್ಟಿಗೆ ನ್ಯಾಯ? ಅವ್ರು ಯಾರು ತಪ್ಪು ಮಾಡಿ ಮನೆ ಒಳಗಡೆ ಹೋದವರಲ್ವಲ್ಲ. ಯಾರೋ ಜಾಲಿವುಡ್ ಸ್ಟುಡಿಯೋದವ್ರು ಮಾಡಿರೋ ಮಿಸ್ಟೇಕಿಗೆ ಬಿಗ್ ಬಾಸ್ ತಂಡ ಏನು ಮಾಡಿತ್ತು ನಿಮಗೆ? ಬಿಗ್ ಬಾಸ್ ಕಂಟೆಸ್ಟೆಂಟ್ ಏನು ಮಾಡಿದ್ರು ನಿಮಗೆ? ಅವ್ರನ್ನ ಹೊರಗಡೆ ಹಾಕುವಂಥದ್ದು ಏನಾಗಿತ್ತು? ಟೈಮ್ ಕೊಡ್ಬೋದಾಗಿತ್ತು. ಇವ್ರು ಹೇಳ್ತಾರೆ, ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಹೇಳ್ತಾರೆ, ಬೇರೆ ಡಿಪಾರ್ಟ್ಮೆಂಟಲ್ಲಿ ಹೇಳ್ತಾರೆ, ನಾವು 1.5 ವರ್ಷದಿಂದ ನಾವು ಕಾಲಾವಕಾಶ ಕೊಡ್ತಾ ಬಂದಿದ್ವಿ. ಆಯಿತು ಸ್ವಾಮಿ, ಕಾಲಾವಕಾಶ ಕೊಡಿ, ಡೆಡ್ಲೈನ್ ಕಾಲಾವಕಾಶ ಕೊಡಿಯಲ್ಲ. ಕಂಟೆಸ್ಟೆಂಟ್ ಒಳಗಡೆ ಇದ್ದಾಗಲೇ ನೀವು ಹೊರಗಡೆ ಹಾಕೋ ಅವಶ್ಯಕತೆ ಇರಲಿಲ್ಲ. ಕಂಟೆಸ್ಟೆಂಟ್ ಒಳಗಡೆ ಇದ್ದಾರೆ, ನಿಮಗೆ 10 ದಿನ ಕಾಲಾವಕಾಶ ಕೊಡ್ತೀವಿ ನಾವು. 10 ದಿನದಲ್ಲಿ ನೀವು ನಿಮ್ಮ ಶೋನ ಬೇರೆ ಕಡೆ ಶಿಫ್ಟ್ ಮಾಡಿ, ಇಲ್ಲಾಂದರೆ ಬೇಕಾಗಿರೋಂಥ ಡಾಕ್ಯುಮೆಂಟ್ನ ನೀವು ತೊಗೊಳ್ಳಿ, ಪರ್ಮಿಷನ್ ತೊಗೊಳ್ಳಿ ಅಂತ ಹೇಳ್ಬೋದಾಗಿತ್ತು. ಆ ಥರ ಕೆಲಸ ಮಾಡಲಿಲ್ಲ. ಇದು ಕರ್ನಾಟಕದಲ್ಲಿ ತಾನೇ ಶೋ ನಡೀತಾ ಇರೋದು, ಕನ್ನಡಿಗರ ತಾನೇ ಶೋದಲ್ಲಿರೋದು, ಬೇರೆ ರಾಜ್ಯದವ್ರಲ್ವಲ್ಲ. ಬೇರೆ ರಾಜ್ಯದಲ್ಲಿ ಶೋ ನಡೀತಾ ಇಲ್ವಲ್ಲ, ಕರ್ನಾಟಕದಲ್ಲಿ ತಾನೇ ನಡೀತಾ ಇದೆ. ಬೇರೆ ಇಲ್ಲಿ ಯಾರೋ ಬೇರೆಯಿಂದ ಬಂದುಬಿಟ್ಟು ಇಲ್ಲಿ ಮಾಡ್ತಾ ಇಲ್ಲ. ಕನ್ನಡಿಗರೇ ಮಾಡ್ತಾ ಇರೋಂಥ ಶೋ, ಕನ್ನಡದಲ್ಲೇ ಟೆಲಿಕಾಸ್ಟ್ ಆಗ್ತಾ ಇರೋಂಥ ಶೋ. ನಾವೇ ಕನ್ನಡಿಗರು ಸಪೋರ್ಟ್ ಮಾಡಲಿಲ್ಲ, ಇನ್ಯಾರು ಸಪೋರ್ಟ್ ಮಾಡ್ತಾರೆ? ಬೇರೆಯವ್ರು ಬಂದು ಸಪೋರ್ಟ್ ಮಾಡೋಕ್ಕಾಗತ್ತಾ? ಆಗಲ್ಲ. ನಾವೇ ಸಪೋರ್ಟ್ ಮಾಡಬೇಕು. ನಾವೇ ಮಾಡಿಲ್ಲ ಅಂದರೆ ಇನ್ಯಾರು ಮಾಡಾಕ್ತಾರೆ ಕನ್ನಡಿಗರಿಗೆ? ನಮ್ಮ ಕನ್ನಡಿಗರ ಶೋನ, ನಮ್ಮ ಕನ್ನಡಿಗರ ಕಾಲನ್ನ ನಾವೇ ಹಿಡಿತಾ ಇದ್ದೀವಿ.
ಸರ್ಕಾರದಲ್ಲಿ ಇನ್ನೊಂದು ಮಾತು ಹೇಳ್ತಾರೆ, ಮಧ್ಯಾಹ್ನ ಯಾವುದೋ ಒಂದು ಸ್ಟೇಟ್ಮೆಂಟ್ ನೋಡ್ತಾ ಇದ್ದೆ, ನಮಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರೆ ನಾವು ಪರ್ಮಿಷನ್ ಕೊಡ್ತಾ ಇದ್ವಿ ಅಂತ. ಹೌದು ಸ್ವಾಮಿ, ಅವ್ರವ್ರಿಗೆ ಆದಂಥ ಅವ್ರವ್ರದ್ದು ಈಗೋ ಇರ್ತದೆ. ಕ್ಷಮಿಸೋ ಗುಣ ಯಾರು ಕ್ಷಮಿಸ್ತಾರೆ ಅವ್ರು ದೊಡ್ಡವರಾಗ್ತಾರೆ. ಇಲ್ಲಿ ಯಾರು ದೊಡ್ಡವರಾಗಕ್ಕೆ ಟ್ರೈ ಮಾಡಲೇ ಇಲ್ಲ. ಈಗ ಬಿಗ್ ಬಾಸ್ ಮನೆ ಒಳಗಡೆ ಮಾತು ಎತ್ತಿದ್ರೆ ಸಾಕು, ರೂಲ್ಸ್ ಬ್ರೇಕು, ರೂಲ್ಸ್ ಫಾಲೋ ಮಾಡಿ ಅಂತ ಮಾತು ಬರ್ತಿರುತ್ತೆ ಕ್ಷಣಕ್ಕೂ. ರೂಲ್ಸ್ ಬ್ರೇಕ್ ಮಾಡಿದವ್ರಿಗೂ ಕೂಡ ಅಲ್ಲಿ ಶಿಕ್ಷೆ ಆಗುತ್ತೆ ಅಂತ ಆಯೋಜಕರು ಅಷ್ಟು ಮನೆ ಒಳಗಡೆ ಇರತಕ್ಕಂಥ ಸ್ಪರ್ಧಿಗಳ ರೂಲ್ಸನ್ನು ಗಮನಿಸ್ತಕ್ಕಂಥವ್ರು ತಾವೇ ಆಯೋಜನೆ ಮಾಡುವಾಗ ಒಂದಷ್ಟು ನಿಯಮಗಳನ್ನು ನಾವು ರೂಲ್ಸ್ ಬ್ರೇಕ್ ಮಾಡ್ತಿದ್ದೀವಾ ಇಲ್ವಾ ಅಂತ ಯಾಕೆ ಗಮನಿಸ್ಲಿಲ್ಲ ಏನು? ಸರ್, ಒಂದು ಪೆನ್ನನ್ನು ಎತ್ತಿ ಇಡಬೇಕಾದ್ರೂ ಕೂಡ ರೂಲ್ಸ್ ಫಾಲೋ ಮಾಡ್ತೀವಿ ಬಿಗ್ ಬಾಸ್ ಮನೇಲಿ ನಾವುಗಳೆಲ್ಲ. ಅದನ್ನು ತಂಡ ಫಾಲೋ ಮಾಡದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಗಮನಕ್ಕೆ ಬರದೇ ಆಗಿರೋವಂಥ ಇನ್ಸಿಡೆಂಟ್ ಇದು. ಅವ್ರ ಗಮನಕ್ಕೆ ಬಂದಿದ್ರೆ ಅವ್ರು ಇಮಿಡಿಯೇಟಾಗಿ ಅವ್ರು ಏನು ಆ್ಯಕ್ಷನ್ ತೊಗೊಂಬಿಟ್ರವ್ರು. ಅವರು ಜಾಲಿವುಡ್ ಸ್ಟುಡಿಯೋದವರು ಅವ್ರ ಗಮನಕ್ಕೆ ತಂದೇ ಇಲ್ಲ ಈ ವಿಷಯನ. ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ಪ್ರಕಾರ ಅವರು ಅದನ್ನು ಇನ್ಫಾರ್ಮೇಷನ್ ತೊಗೊಂಡೇ ಬಂದಿಲ್ಲ. ಅವರು ತಂದಿದ್ರೆ ಅವ್ರು ಅಷ್ಟೊತ್ತಿಗೆ ತೊಗೊಂಬಿಟ್ರು ಅವ್ರ ಪರ್ಮಿಷನ್ನ. ಅವರು ಅದನ್ನು ನೆಗ್ಲೆಕ್ಟ್ ಮಾಡಿ ಅವರು ಅದನ್ನು ಇದು ಮಾಡಿರೋದಕ್ಕೆ ಈ ಥರ ಒಂದು ಇನ್ಸಿಡೆಂಟ್ ಆಗಿರೋದು. ಯಾಕಂದರೆ ಈ ವಿಷಯ ಗೊತ್ತಿದ್ದರೆ ಟೀಮ್ ಅವರು ಇಷ್ಟೊತ್ತಿಗೆ ಪರ್ಮಿಷನ್ ತೊಗೊಳ್ಳೋದು ಏನು ಬೇರೆ ಏನು ಮಾಡ್ಬೇಕು ಎಲ್ಲವನ್ನೂ ಮಾಡಿಬಿಟ್ರು ಅವರು. ಅದು ಬಂದಿಲ್ಲ ಅವ್ರ ಗಮನಕ್ಕೆ. ಸರ್, ಈಗ ಜಾಲಿವುಡ್ ಸ್ಟುಡಿಯೋದಿಂದ ನಿನ್ನೆ ಸ್ಪರ್ಧಿಗಳನ್ನು ರೆಸಾರ್ಟ್ಗೆ ಓಡಿಸಿದ್ರು. ಸೊ ಇವತ್ತೇನಂತ ಹೇಳಿದ್ರೆ ಆ ರೆಸಾರ್ಟಿಂದ ಮತ್ತೊಂದು ರೆಸಾರ್ಟಿಗೆ ಓಡಿಸ್ತವ್ರೆ. ಯಾಕಂತ ಹೇಳಿದ್ರೆ ಇಲ್ಲಿ ಇರೋಕ್ಕಾಗಲ್ಲ, ಅವಕಾಶ ಇಲ್ಲ ನಿಮಗೆ, ಸೊ ಒಂದಷ್ಟು ಅಡೆತಡೆ ಇದೆ ಅನ್ನುವಂಥದ್ದು, ಇಲ್ಲಿಂದ ಖಾಲಿ ಮಾಡಿ ಅನ್ನುವಂಥದ್ದು. ಸೊ ಈಗ ಬಿಗ್ ಬಾಸ್ನ ಸ್ಪರ್ಧಿಗಳಂತ ಹೇಳಿದ್ರೆ ಒಂದಷ್ಟು ಎಜುಕೇಟೆಡ್ ಇದ್ದರೆ ಗೊತ್ತಿರುತ್ತೆ, ಇದೆಲ್ಲ ಗೊತ್ತು. ಈಗ ಮಲ್ಲಮ್ಮ, ಒಂದಷ್ಟು ಈ ಮಾಳು ನಿಪ್ನಾಳು ಆ ಥರದವ್ರಿಗೆಲ್ಲ ಏನಾಗ್ತಿದೆ ಅಂತ ಗೊತ್ತಾಗ್ತಿರಲ್ಲ. ಸೊ ಅವರಿಗೆಲ್ಲ ಎಲ್ಲವನ್ನು ಪ್ರತಿಯೊಂದು ಹೊರಗಡೆ ನಡೀತಕ್ಕಂಥದ್ದನ್ನೆಲ್ಲ ಹೇಳೋಕ್ಕೂ ಆಗಲ್ಲ. ಸೊ ಅಂಥ ಸ್ಪರ್ಧಿಗಳು, ಯಾಕಂದರೆ ನೀವು ಕೂಡ ಆ ಭಾಗದವರಾಗಿರೋದ್ರಿಂದ ನಿಮಗೆಲ್ಲ ಒಂದಿಷ್ಟು ಗೊತ್ತಿರುತ್ತೆ. ಸೊ ಅಂಥವ್ರಿಗೆ ಮಲ್ಲಮ್ಮ ಅವ್ರಿಗೆಲ್ಲ ಏನಾಗ್ತಿದೆಯಪ್ಪ, ನಾವು ಯಾಕಾದ್ರೂ ಬಂದ್ವಪ್ಪ ಅಂತ ಅನ್ನಿಸ್ತಿರಲ್ವಾ? ಸರ್, ಯಾವ ನಮ್ಮ ಕಂಟೆಸ್ಟೆಂಟ್ ಯಾರೂ ಭಯ ಪಟ್ಕೊಳ್ಳೋಂಥದ್ದು ಏನಿಲ್ಲ. ನಮಗೆ ನಾನು ವೈಯಕ್ತಿಕವಾಗಿ ತಂಡದ ಜೊತೆಗೆ ಪ್ರಯತ್ನ ಮಾಡೋಕ್ಕೆ ತುಂಬ ಟ್ರೈ ಮಾಡ್ತಾಯಿದ್ದೀನಿ. ನನಗೆ ಅಲ್ಲಿರೋ ಇನ್ಫಾರ್ಮೇಷನ್ ಬರ್ತಾಯಿಲ್ಲ. ಈ ಊಹಾಪೋಹಗಳು ಎಲ್ಲಿಂದ ಹುಟ್ತಾ ಇದೆ ನನಗೆ ಗೊತ್ತಿಲ್ಲ. ರೆಸಾರ್ಟ್ ಖಾಲಿ ಮಾಡಿಸ್ತಾ ಇದ್ದಾರೆ ಅಂತ, ಇನ್ನೊಂದಂತೆ ಅಂತೆ ಕಂತೆಗಳಿಗೆ ಎಲ್ಲಿಂದ ಉತ್ತರ ಅವರಿಗೆಲ್ಲ ಬರುತ್ತೋ ಆನ್ಸರ್ಗಳು ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಏನಾಗಿದೆ ಸೋಷಿಯಲ್ ಮೀಡ್ಯಾದಲ್ಲಿ ಅದಕ್ಕೆ ಅಂತ ಸ್ವಲ್ಪ ಜನ ಇದ್ದಾರೆ. ಅವ್ರು ಈ ಥರ ಊಹಾಪೋಹಗಳನ್ನ ಬಿಟ್ಬಿಡ್ತಾರೆ. ಎಲ್ಲರೂ ಅದನ್ನು ಸತ್ಯ ಅಂತ ನಂಬ್ಕೊತಾರೆ. ಅದೆಲ್ಲ ಸತ್ಯಕ್ಕೆ ದೂರವಾದಂಥದ್ದು. ಯಾಕಂದರೆ ಈ ಥರ ಕಂಟೆಸ್ಟೆಂಟ್ನ ಫಸ್ಟೇ ಆ ರೆಸಾರ್ಟಿಗೆ ಶಿಫ್ಟ್ ಮಾಡ್ತಾ ಇರಬೇಕಾದ್ರೆ ಎಲ್ಲ ಇನ್ಫಾರ್ಮೇಷನ್ ತೊಗೊಂಡೇ ಶಿಫ್ಟ್ ಮಾಡಿರ್ತಾರೆ, ಸುಮ್ಮನೆ ಏನು ಮಾಡಿರಲ್ಲ. ಮತ್ತು ಒಂದು ಕಂಟೆಸ್ಟೆಂಟ್ ಜೊತೆಗೆ 2-3 ಜನ ಶ್ಯಾಡೋಗಳನ್ನ ಮೇಂಟೈನ್ ಮಾಡ್ತಿರ್ತಾರೆ, ಅವ್ರು ನೋಡ್ಕೋತಿರ್ತಾರೆ. ಆ ಥರದ್ದೆಲ್ಲ ಆಗೋಕ್ಕೆ ಸಾಧ್ಯ ಇಲ್ಲ ಸರ್. ಸರ್, ಈಗ ಬಿಗ್ ಬಾಸ್ಸು ಏನು ಬೀಗ ಬಿದ್ದಿರುವಂಥದ್ದು, ಮುಂದೇನು ಎನ್ನುವಂಥದ್ದು, ಬಿಗ್ ಬಾಸ್ ಆರಂಭ ಆಗುತ್ತಾ ಅಥವಾ ಕ್ಲೋಸ್ ಆಗುತ್ತಾ ಅಥವಾ ಬೇರೆ ಪರ್ಯಾಯವಾಗಿ ಏನಾದರೂ ಒಂದು ಜಾಗ ವ್ಯವಸ್ಥೆ ಮಾಡ್ಕೋತಾರಾ? ಯಾಕಂತ ಹೇಳಿದ್ರೆ ಈಗ ರಾಮನಗರ ಜಿಲ್ಲಾಡಳಿತ 10 ದಿನ ಅವಕಾಶ ಕೊಟ್ಟಿದೆ. ಅದೇನು ತಪ್ಪು ಮಾಡಿದ್ದೀರಾ ಸರಿಪಡಿಸ್ಕೊಳ್ಳಿ, ಮತ್ತೆ ಏನಾದರೂ ಆರಂಭ ಮಾಡೋರು ಮಾಡ್ಕೊಳ್ಳಿ, ಒಂದಷ್ಟು ಕಾನೂನು ನಿಯಮ ಇದೆ ಪಾಲಿಸಿ ಎನ್ನುವಂಥದ್ದು. ಒಂದಷ್ಟು ವಾದ ಪ್ರತಿವಾದಗಳು ಆಗ್ತಾ ಇದೆ, ಏನಾಗ್ಬೋದು ನಿಮ್ಮ ಪ್ರಕಾರ? ಸರ್, ಪ್ರಾರಂಭ ಆಗುತ್ತೆ ಸರ್. ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿರುವಂಥ ಶೋ ಸರ್. ಅದಕ್ಕೆ ಆದಂಥ ಜಾಹೀರಾತ ಕೊಟ್ಟಿರುವಂಥವ್ರು, ಎಷ್ಟು ಜನ ಜಾಹೀರಾತ ಕೊಟ್ಟಿರುವಂಥವ್ರು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಅವರು ಕೂಡ ಹತ್ತತ್ರ 1,200 ಜನ ಕೆಲಸ ಮಾಡ್ತಾರೆ ಸರ್. ಒಂದು ಶಿಫ್ಟ್ ಟೋಟಲಾಗಿ ಒಂದು ದಿನಕ್ಕೆ ಕೆಲಸ ಮಾಡೋಂಥವ್ರು ಸರ್. ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗುತ್ತೆ ಸರ್ ಒಂದು ದಿನಕ್ಕೆ. ಅಷ್ಟು ಜನಕ್ಕೆ ಅಲ್ಲಿಂದ ಸಡನ್ನಾಗಿ ನೀವು ಕಿತ್ಕೊಂಡು ಬೇರೆ ಕಡೆ ಹೋಗಿ ಅಂದರೆ ಹೆಂಗೆ ಹೋಗೋಕ್ಕಾಗುತ್ತೆ ಸರ್? 10 ದಿನದಲ್ಲಿ ಹೋಗ್ಬಿಟ್ಟು ಇನ್ನೊಂದು ಮನೆ ಮಾಡೋಕ್ಕಾಗಲ್ಲ. 10 ದಿನಕ್ಕೆ ಹೋಗಿ ಇನ್ನೊಂದು ಮನೆ ಮಾಡೋಕ್ಕಾಗಲ್ಲ. ಇವ್ರಿಗಿರೋದು ಪ್ರಾಬ್ಲಮ್ ಇರೋದು ಜಾಲಿವುಡ್ ಮೇಲೆ. ಜಾಲಿವುಡ್ ಸ್ಟುಡಿಯೋನ ಬೀಗ ಹಾಕಿ, ಆ ಬಿಗ್ ಬಾಸ್ ಮನೆಗೆ ಬೇರೆ ಗೇಟ್ ಇದೆಯಲ್ಲ, ಬೇರೆ ಜಾಗ ಇಲ್ಲ, ಅದಕ್ಕೆ ಅದನ್ನು ಸಪ್ರೇಟಾಗಿ ಅವಕಾಶ ಮಾಡಿಕೊಡಿ. ಕನ್ನಡಿಗರು ತಾನೇ ಮಾಡ್ತಾರೆ ಶೋನ ಸರ್. ಕಲಾವಿದರಿಗೆ ನಾವು ಇಷ್ಟೊಂದು ತೊಂದರೆ ಕೊಟ್ಟರೆ ಇದೇ ಕಲಾವಿದರು ಮುಂದೊಂದು ದಿನ ಬೇಕಲ್ವ ಸರ್ ಎಲ್ಲದಕ್ಕೂ? ನಿಮ್ಮ ಊರುಗಳಲ್ಲೂ ಕಾರ್ಯಕ್ರಮಗಳು ಮಾಡ್ತೀರಾ, ಅದಕ್ಕೂ ಕಲಾವಿದರು ಬೇಕೇ ಬೇಕು. ಈಗ ಕಲಾವಿದರು ಬೇಕು ಅಂತ ಹೇಳ್ತಿದ್ದೀರಾ. ಒಂದು ಚಲನಚಿತ್ರ ವಾಣಿಜ್ಯ ಮಂಡಳಿ ಕಾರ್ಯಕ್ರಮದಲ್ಲಿ ಕಲಾವಿದರೇ ಬರಲಿಲ್ಲ, ಅವ್ರ ಕಾರ್ಯಕ್ರಮಕ್ಕೆ ಅವ್ರ ಕಲಾವಿದರೇ ಬರಲಿಲ್ಲ. ಸೊ ಒಂದೆಲ್ಲ ಒಂದು ಕಡೆ ನಟ್ಟು ಬಲ್ಟು ಟೈಟ್ ಆಯ್ತಾ ಎನ್ನುವಂಥದ್ದು? ಸರ್, ಅದ್ರ ಬಗ್ಗೆ ನಾನು ಈ ಕ್ಷಣದಲ್ಲಿ ಕಮೆಂಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ನಟ್ಟು ಬೋಲ್ಟಿನ ವಿಷಯ ನಮಗೆ ಗೊತ್ತೇ ಇಲ್ಲ ಫಸ್ಟ್ ಆಫ್ ಆಲು. ಅದು ರಾಜಕೀಯವಾಗಿರುವಂಥ ಸಬ್ಜೆಕ್ಟು. ಯಾರು ನಟ್ಟು ಬೋಲ್ಟ್ ಯಾರು ಟೈಟ್ ಮಾಡೋಕ್ಕಂತೂ ಆಗಲ್ಲ ಸರ್. ಇದ್ರ ಜೊತೆಗೆ ಈಗ ಬಿಗ್ ಬಾಸ್ ಮನೇಲಿದ್ದಂಥವ್ರು, ಒಂದಷ್ಟು ದಿನಗಳ ಕಾಲ ಇಡೀ ಕರ್ನಾಡನ್ನೇ ಮನರಂಜಿಸಿದಂಥವ್ರು, ಸೊ ಅದೆಷ್ಟೋ ಜನರ ಹೃದಯ ಗೆದ್ದಿರ್ತಂಥವ್ರು ನೀವು. ಸೊ ಇದ್ರ ಜೊತೆಗೆ ಈಗ ನಿಮ್ಮ ಅಳಿಯ ಮಾವನ ಕಾಂಬಿನೇಷನ್ ಅಂತೂ ಕಳೆದ ಸೀಸನ್ನಲ್ಲಿ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದರು. ಸೊ ನಿಮ್ಮ ಅಳಿಯನ್ನೇನಾದರೂ ಮತ್ತೆ ಸಂಪರ್ಕಿಸಿದ್ರಾ? ಅವ್ರದ್ದು ಮದುವೆ ಮಾತುಕತೆ ಏನಾಯಿತು ಅಂತ? ಸರ್, ಅಳಿಯ ವಾರಕ್ಕೆ ಒಂದಿನಾದರೂ ಫೋನ್ ಮಾಡಿ ಮಾತಾಡ್ತಾನೆ, ಆರೋಗ್ಯ ವಿಚಾರಿಸ್ತಾನೆ, ಊರ ಕಡೆ ಬಾ ಮಾವ ಸಿಗೋಣ ಅಂತೆಲ್ಲ ಮಾತಾಡ್ತಾನೆ. ಚೆನ್ನಾಗಿ ಸಂಪರ್ಕದಲ್ಲಿದ್ದೀವಿ.
ಮದುವೆ ವಿಷಯ ಬಂದಾಗ ಇನ್ನೂ ಹುಡುಗಿ ಓದ್ತಾ ಇದ್ದಾಳೆ, ಅವಳು ಓದು ಮುಗಿಲಿ, ಇವಂದು ಮನೆ ಕಟ್ಟಬೇಕು, ಇವಂದು ಮನೆ ಮುಗಿಲಿ. ಓದು ಮುಗಿಯೋದಕ್ಕೂ ಮನೆ ಕಟ್ಟೋಕ್ಕೂ ಕಾಲ ಕೂಡಿ ಬರುತ್ತೆ. ಒಂದು ಹಳ್ಳಿ ಕಡೆ ಒಂದು ಗಾದೆ ಇದೆ, ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ. ಅವ್ನು ಮನೆ ಕಟ್ಟಿನೇ ಅವ್ನು ಮದುವೆ ಮಾಡ್ತೀವಿ. ಕಳೆದ ಬಾರಿ ಸಿಕ್ಕಾಬಟ್ಟೆ ಸೌಂಡ್ ಮಾಡಿತ್ತು ನೀವು ತಂದಿರತಕ್ಕಂಥದ್ದೊಂದು ಬ್ರ್ಯಾಂಡು ಕಾಚ. ಎಷ್ಟೋ ಲಕ್ಷದ ಕಾಚ ಅಂತ ಹೇಳಿದ್ರೆ ಏನಾಯ್ತು ಸರ್ ಅದ್ರ ಮುಂದಿನ ಕತೆ ಹೇಳಲೇ ಇಲ್ಲ. ಸರ್ ಅದು ಆ್ಯಕ್ಚುಲಿ ಏನಿಲ್ಲ ಸರ್, ಸುಮ್ಮನೆ ಕಾಮಿಡಿ ಮಾಡ್ಕೊಂಡು ಹೋಗಿರೋವಂಥದ್ದು ಸರ್. ಅದನ್ನು ಇವತ್ತೂ ಕೂಡ ಇವರು ಅದನ್ನು ಕಾಮಿಡಿಯಾಗಿ ತೊಗೊತಾರೆ. ನಾನು ಅದನ್ನೇನು ಸೀರಿಯಸ್ ಆಗಿ ತೊಗೊಂಡಿಲ್ಲ ಸರ್. ಫನ್ ಆಗಿರಬೇಕು ಸರ್ ಅದು. ಆದರೂ ಕೂಡ ಅದನ್ನು ತುಂಬ ರೆಸ್ಪೆಕ್ಟ್ ಮಾಡಿದ್ರು ನಿಮ್ಮ ಅಳಿಯ ಇವರು ಮಂಗಳೂರು ಅವರು ಇನ್ನೊಬ್ರು ಹೆಸರೇನು ಧನರಾಜ್ ತುಂಬ ರೆಸ್ಪೆಕ್ಟ್ ಮಾಡಿ ಅದನ್ನು ಉದ್ಘಾಟನೆ ಎಲ್ಲ ಮಾಡಿಸ್ಬಿಟ್ರು. ಸರ್ ಹೇಳಿದ್ನಲ್ಲ ಸರ್, ಆ ಮನೆಯಲ್ಲಿ ನಡೆಯುವಂಥ ಪ್ರತಿ ಘಟನೆ ಎಂಜಾಯ್ ಮಾಡ್ಬೇಕು ಸರ್. ಜೀವನದಲ್ಲಿ ಅದೆಲ್ಲ ಎಂಜಾಯ್ ಮಾಡಬೇಕು, ಅಂದಾಗಲೇ ಜೀವನ ಚೆನ್ನಾಗಿರುತ್ತೆ ಸರ್. ಈಗ ಬಿಗ್ ಬಾಸ್ ಮನೆಗೆ ಹೋಗೋಕ್ಕಿಂತ ಮುಂಚೆ ಗೋಲ್ಡ್ ಸುರೇಶ್ ಅವರು ಒಂದು ರೀತಿ ಸಾಧನೆ ಮಾಡಿಲ್ಲ ಅಂತ ಹೇಳಲ್ಲ. ಆದರೆ ಬಿಗ್ ಬಾಸ್ ಮನೆ ಅವ್ರಿಗೆ ಎಷ್ಟೊಂದು ಬದಲಾವಣೆ ತಂತು, ಬಿಗ್ ಬಾಸ್ ಮನೆ ಎಷ್ಟು ಮುಖ್ಯ ಆಯಿತು ಅವ್ರ ಜೀವನಕ್ಕೆ ಏನು ಅಂತ. ಸರ್ ವ್ಯಕ್ತಿತ್ವನ ತಿಳ್ಕೊಂಡಿದ್ದೀನಿ ಸರ್. ಆ ಮನೆಯಿಂದ ಕಲ್ತಿದ್ದೀನಿ ಸರ್ ಪಾಠನ. ಯಾರು ಹೇಗೆ ನಮ್ಮ ಕಷ್ಟದಲ್ಲಿ ಯಾರು ಆಗ್ತಾರೆ, ಯಾರು ಆಗಲ್ಲ ಅನ್ನೋದು ಬಿಗ್ ಬಾಸ್ ಮನೆಯಿಂದ ತಿಳ್ಕೊಂಬಿಟ್ಟಿದ್ದೀನಿ ಸರ್. ವ್ಯಕ್ತಿತ್ವನ ತಿಳಿಸ್ಕೊಡುತ್ತೆ ಸರ್. ವ್ಯಕ್ತಿತ್ವಗಳ ಮಧ್ಯೆ ನಡೆಯುವಂಥ ಆಟ ಆ ಮನೇಲಿ ಕಲ್ತ್ಕೊಂಡ್ಬಂದು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಅದೇ ಬಿಗ್ ಬಾಸ್ ಮನೆ ಸರ್. ಸೊ ಇಡೀ ವಾರದ ಏನು ಗೇಮ್ಗಳಿರ್ತವೆ, ಸ್ಪರ್ಧಿಗಳ ಚಲನವಲನ, ಜಗಳ, ಕೋಪ, ಮುನಿಸು, ಸೊ ಎಮೋಷನ್, ಇದರಾಚೆಗೂ ಕೂಡ ಸಾಟರ್ಡೆ ಸಂಡೇ ಬಂತು ಅಂತ ಹೇಳಿದ್ರೆ ಆ ಬಿಗ್ ಬಾಸ್ ಕದರೇ ಬೇರೆ. ಯಾಕಂತ ಹೇಳಿದ್ರೆ ವಾರದ ಕತೆ ಕಿಚ್ಚನ ಜೊತೆ ಎನ್ನುವಂಥದ್ದು. ಎಷ್ಟು ಜನ ಬಿಗ್ ಬಾಸ್ ನೋಡಲಿಕ್ಕೆ ಕಾಯ್ತಿರ್ತಾರೋ ಅಷ್ಟೇ ಜನ ಕೂಡ ವಾರದ ಕೊನೆ ಪಂಚಾಯಿತಿ ನೋಡಲಿಕ್ಕೆ ಕಾಯ್ತಿರ್ತಾರೆ, ಬಿಕಾಸ್ ಕಿಚ್ಚ ಸರ್. ಸೊ ಸುದೀಪ್ ಸರ್ ಅಂದ ತಕ್ಷಣ ನಿಮಗೆ ನೆನಪಾಗೋದೇನು, ಅವರು ನಿಮ್ಮ ಬದುಕಲ್ಲಿ ಎಷ್ಟು ಮುಖ್ಯ ಎನ್ನುವಂಥದ್ದು? ಸರ್ ಮೊದಲೇ ಹೇಳಿದೆ ಶ್ರೀಕೃಷ್ಣ ಅಂತ ಹೇಳ್ಬಿಟ್ಟು. ನಾನು ಭಗವದ್ಗೀತೆ, ರಾಮಾಯಣ, ಮಹಾಭಾರತ ಸ್ವಲ್ಪ ಓದ್ಕೊಂಡಿರೋವಂಥವನು. ಶ್ರೀಕೃಷ್ಣ ಪರಮಾತ್ಮ ಎಲ್ಲರನ್ನೂ ಆಟ ಆಡಿಸ್ತಾನೆ. ಪ್ರತಿಯೊಂದು ಅವನಿಗೆ ಗೊತ್ತಿರುತ್ತೆ. ಅವನಿಲ್ಲದೆ ಇದ್ದರೆ ಇವತ್ತು ಮಹಾಭಾರತ ಆಗ್ತಾ ಇರಲಿಲ್ಲ ಸರ್. ಶ್ರೀಕೃಷ್ಣ ಪರಮಾತ್ಮ ಮಹಾಭಾರತ ಆಗ್ತಿರಲಿಲ್ಲ. ಬಿಗ್ ಬಾಸ್ ಸುದೀಪ್ ಸರ್ ಇಲ್ಲ ಅಂದರೆ ಬಿಗ್ ಬಾಸೇ ಆಗಲ್ಲ. ನಾವು ವಾರ ಪೂರ್ತಿ ಏನೇ ಜಗಳ ಆಗಲಿ ಏನಾದರೂ ಆಗಲಿ ಊಟ ಇಲ್ಲದೆ ಹಾಗೇ ಇರ್ತೀವಿ. ಸುದೀಪ್ ಸರ್ ಯಾವಾಗ ಬರ್ತಾರೆ ಅನ್ನೋದು ಕಾಯ್ತಾ ಇರ್ತೀವಿ ನಾವು. ಸರ್ ಸೀಸನ್ 11 ಮುಗಿತಿದ್ದಂಕ್ಲೇ ಆಡಿಯನ್ಸಿಗೆ ಒಂದು ಶಾಕ್ ಹೊಡೆದಿತ್ತು. ಬರೀ ಶಾಕ್ ಅಲ್ಲ, ದೊಡ್ಡ ಶಾಕು. ಸೊ ಬಿಗ್ ಬಾಸ್ನ ನಿರೂಪಣೆಯನ್ನು ಸುದೀಪ್ ಸರ್ ಮಾಡಲ್ಲ ಎನ್ನುವಂಥದ್ದು. ಅದೆಷ್ಟೋ ಜನ ಮುಗಿದೋಯ್ತು ಬಿಡು ಬಿಗ್ ಬಾಸ್ ಕತೆ ಎನ್ನುವಂಥದ್ದು ಒಂದಿಷ್ಟು ಪ್ರಶ್ನೆ ಮೂಡಿತ್ತು. ಸೊ ಬಿಗ್ ಬಾಸ್ನ ಮತ್ತೆ ಸುದೀಪ್ ಸರೇ ನಿರೂಪಣೆ ಮಾಡ್ತಿದ್ದಾರೆ, ಚೆನ್ನಾಗಿ ಬರ್ತಿದೆ. ಆದರೆ ಈ ಬಾರಿ ಮತ್ತೊಂದು ಪ್ರಶ್ನೆ ಏನೆದ್ದಿದೆ ಅಂತ ಹೇಳಿದ್ರೆ, ಈ ಬಾರಿಯ ಸೀಸನ್ 12ಅಲ್ಲಿ ಸ್ಪರ್ಧಿಗಳು ಅಷ್ಟೇನು ಮಾಸ್ ಅಲ್ಲ, ಅಂದರೆ ಆಡಿಯನ್ಸಿಗೆ ಅಷ್ಟು ಗೊತ್ತಾಗ್ತಾ ಇಲ್ಲ ಸ್ಪರ್ಧಿಗಳು. ಯಾರ್ಯಾರನ್ನೋ ತಂದು ಹಾಕಿದ್ದಾರೆ. ಲಾಸ್ಟ್ ಸೀಸನ್ ಮಾತ್ರ ಚಂದ ಇತ್ತು, ಎಂಟರ್ಟೈನ್ಮೆಂಟ್ ಇತ್ತು. ಈ ಸರಿ ಅಂಥದ್ದು ಏನು ಹೇಳ್ಕೊಳ್ಳುವಂಥ ಇವರು ಸ್ಪರ್ಧಿಗಳೇನಿಲ್ಲ ಎನ್ನುವಂಥ ಒಂದು ಚರ್ಚೆ ಶುರುವಾಗಿದೆ. ಸರ್ 5 ಬೆರಳು ಸಮ ಇರಲ್ಲ ಸರ್. ನಾವೇ ನೋಡಿ ಇಲ್ಲಿ 5 ಬೆರಳು ಸಮ ಇರಲ್ಲ. ಆ ಥರ ಕಂಟೆಸ್ಟೆಂಟ್ ಎಲ್ಲರೂ ಒಂದೇ ಥರ ಇರಲ್ಲ. ಸೀಸನ್ 10ರಲ್ಲಿದ್ದಂಗೆ 11ರಲ್ಲಿರಲ್ಲ, 11ರಲ್ಲಿದ್ದಂಗೆ 12ರಲ್ಲ, 12ರಿಂದ 13ರಲ್ಲಿರಲ್ಲ. ಆ ಥರ ಒಬ್ಬ ವ್ಯಕ್ತಿನ ಇನ್ನೊಬ್ರಿಗೆ ಕಲ್ಪನೆ ಮಾಡೋದು ಆಗಲಿ ಹೋಲಿಸೋದಾಗಲಿ ತುಂಬ ಕಷ್ಟ ಆಗುತ್ತೆ. ಆ ವ್ಯಕ್ತಿತ್ವನೇ ಬೇರೆ, ಈ ವ್ಯಕ್ತಿತ್ವನೇ ಬೇರೆ. ಸೀಸನ್ 12 ಯಾಕಂದರೆ ಪ್ರಾರಂಭವಾಗಿ ಇವಾಗ 1 ವಾರ ಆಯಿತು ಅಷ್ಟೇ. ಅದ್ರ ಮಧ್ಯದಲ್ಲಿ ಈ ಥರ ಒಂದು ಗಲಾಟೆ ನಡಿಬೇಕಾದ್ರೆ ಯಾವ ವ್ಯಕ್ತಿತ್ವನ ಅರ್ಥ ಮಾಡ್ಕೊಳಕ್ಕಾಗತ್ತೆ ಸರ್? ಮತ್ತು ಟೈಮ್ ಬೇಕು ಸರ್. ಯಾಕಂದರೆ ಆ ಮನೆಗೆ ಹೊಂದ್ಕೊಳ್ಳೋದಕ್ಕೂ ಟೈಮ್ ಬೇಕು. ಯಾಕಂದರೆ ಆ ಕಾನ್ಸೆಪ್ಟಿಗೆ ಹೊಂದ್ಕೊಳ್ಳೋದಕ್ಕೆ ಟೈಮ್ ಬೇಕು. ಅಡ್ಜಸ್ಟ್ ಆಗಬೇಕಾಗತ್ತೆ. ಇನ್ನೊಂದು ವಾರ ಟೈಮ್ ಕೊಟ್ಟಿದ್ರೆ ಎಲ್ಲರೂ ನೀಟಾಗಿ ಅರ್ಥ ಆಗಿರೋರು ಜನಗಳಿಗೆ. ಸೊ ಈಗ ಬಿಗ್ ಬಾಸ್ ಈಗ ಮತ್ತೆ ಓಪನ್ ಆದರೆ, ಸೊ ನೀವು ಕೂಡ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಸೀಸನ್ 12. ಸೊ ಯಾವ ಸ್ಪರ್ಧಿ ನಿಮಗೆ ಅತ್ಯಂತ ತುಂಬ ಇಷ್ಟ ಆಗ್ತಾ ಇದ್ದಾರೆ ಏನು? ಸರ್ ಇನ್ನೂ ನಾನು ಬಿಗ್ ಬಾಸ್ ಅರ್ಥ ಮಾಡ್ಕೋತಾ ಇದ್ದೀನಿ. ಈ ಸೀಸನ್ನಲ್ಲಿ ಕಂಟೆಸ್ಟೆಂಟ್ಗಳನ್ನ ಯಾರು ಹೇಗೆ ಅನ್ನೋದನ್ನು ಇನ್ನೂ ಅರ್ಥ ಮಾಡ್ಕೋಬೇಕು. ಯಾಕಂದರೆ ನಾವು ಒಳಗಡೆ ಇದ್ದು ಪಾರ್ಟಿಸಿಪೇಟ್ ಮಾಡೋದು ಬೇರೆ, ಹೊರಗಡೆ ಇದ್ದು ಜಡ್ಜ್ ಮಾಡೋದು ಬೇರೆ. ಜಡ್ಜ್ ಮಾಡೋದಕ್ಕೆ ನಮಗಿನ್ನೂ ಟೈಮ್ ಬೇಕಾಗತ್ತೆ ಸ್ವಲ್ಪ. ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಸರ್. ಸರ್ ಇದ್ರ ಜೊತೆಗೆ ಈಗ ಬಹುತೇಕ ಮಂದಿ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ತಕ್ಷಣ ಕಲರ್ಫುಲ್ ಲೈಫ್ ಕಡೆ ತಿರುಗ್ತಾರೆ. ಒಂದಷ್ಟು ಸಿನಿಮಾ, ಸೀರಿಯಲ್ಲು ಆ ರೀತಿ. ಸೊ ನಿಮಗೇನಾದರೂ ಸಿನಿಮಾಗೆ ಆಫರ್ ಬಂತಾ ಬಿಗ್ ಬಾಸಿಂದ ಹೊರ ಬಂದ ಮೇಲೆ? ಸರ್ ಬಂದಿದೆ ಸರ್. ಬಟ್ ನನಗೆ ಸಿನಿಮಾ ಮಾಡೋ ಅಂಥ ಯಾವುದೇ ಥರದ ಆಸಕ್ತಿ ಇಲ್ಲ ನನಗೆ. ನನ್ನದೇ ಆದಂಥ ಬೇರೆ ಒಂದು ಇದರ ದಾರಿಯಲ್ಲಿ ನಾನಿದ್ದೀನಿ. ಸೊ ಲಾಸ್ಟ್ ಸೀಸನ್ನು ಇಡೀ ಒಂದು 74 ದಿನಗಳ ಕಾಲ ಸುದೀಪ್ ಸರ್ ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ರು. ಈಗ ಒಂದಷ್ಟು ಒತ್ತಡದ ಕೆಲಸಗಳು, ಸಿನಿಮಾ, ಒಂದಷ್ಟು ಬಿಗ್ ಬಾಸ್ ಶುರುವಾಗಿದೆ. ಅದರ ಆಚೆಗೆ ಏನಾದರೂ ನೀವು ಹೊರ ಬಂದ ಮೇಲೆ ಬಿಗ್ ಬಾಸ್ ಇವರು ಸುದೀಪ್ ಸರ್ನ ಮತ್ತೇನಾದರೂ ಸಂಪರ್ಕ ಮಾಡಿದ್ರಾ? ಸರ್ ಭೇಟಿ ಮಾಡಿದ್ದೀನಿ, ಒಂದು 2-3 ಸಲ ಭೇಟಿ ಮಾಡಿದ್ದೀನಿ ಸರ್ ಹೊರಗಡೆ. ನಿಮ್ಮ ಮನಸ್ಸಲ್ಲಿ ಸುದೀಪ್ ಸರ್ಗೆ ಏನಾದರೂ ಹೇಳಬೇಕು, ಇದುವರೆಗೂ ಅವ್ರ ಎದುರುಗಡೆ ಹೇಳೋಕ್ಕಾಗಿಲ್ಲ ಅಂತ ಹೇಳಿದ್ರೆ ರಿಪಬ್ಲಿಕ್ ಕನ್ನಡದ ಮೂಲಕ ಏನಾದರೂ ಹೇಳೋದಿದೆಯಾ?
ಸರ್ ಏನೂ ಇಲ್ಲ ಸರ್. ನಂದು ಕೊನೆ ಒಂದೇ ಆಸೆ ಸರ್. ನಮ್ಮ ಕೊನೆ ಉಸಿರಿರೋವರೆಗೂ ಸುದೀಪ್ ಸರ್ ಹೋದಾಗ ನಮ್ಮನ್ನು ಹೇಗೆ ರೆಕಗ್ನೈಸ್ ಮಾಡ್ತಾರೆ ಆ ಥರ ಗುರುತಿಸಿದ್ರೆ ಸಾಕು ಸರ್. ಈಗ ಗೋಲ್ಡ್ ಸುರೇಶ್ ಅವ್ರು ಗೋಲ್ಡ್ ಆಗೇ ಇರ್ತಾರ ಅಥವಾ ಗೋಲ್ಡ್ ಬಿಟ್ಟು ಇಡೀ ಜೀವನ ಹಿಂಗೆ ಇರ್ತಾರ? ಸರ್ ಹೀಗೆ ಹೇಳ್ತೀನಿ ಸರ್. ಅಂಥ ದೊಡ್ಡ ವ್ಯಕ್ತಿ ಕೊಟ್ಟಿರೋಂಥ ಒಂದು ಬಿರುದನ್ನು ತುಂಬ ಪ್ರೀತಿಯಿಂದ ಸ್ವೀಕಾರ ಮಾಡಿದ್ದೀನಿ ಸರ್. ಮುಂದೊಂದು ದಿನ ಸುದೀಪ್ ಸರ್ ಸಿಕ್ಕಾಗ ನೀನು ಹಾಕು ಅಂದರೆ ಹಾಕ್ತೀನಿ. ಅದು ಕೂಡ ನನಗೆ ಆಸೆ ಇಲ್ಲ. ಆ ಥರ ಒಂದು ಸಿಚುವೇಶನ್ ಬರುತ್ತೆ ಅಂತ ನಾನು ಅಂದ್ಕೊಂಡಿಲ್ಲ. ಸುದೀಪ್ ಸರ್ ಹೇಳ್ತಾರೆ ಸರ್ ಲಾಸ್ಟ್ ಟೈಮಲ್ಲಿ, ನಿಮಗೆ ಗೋಲ್ಡ್ ಯಾಕೆ, ಮನಸ್ಸೇ ಗೋಲ್ಡ್ ಇದೆ, ಚಿನ್ನ ಯಾಕೆ ನಿಮಗೆ ಅಂತ ಹೇಳ್ತಾರೆ. ಇದ್ರಾಚೆಗೆ ಈಗ ಕೊನೆ ಪ್ರಶ್ನೆ ಸರ್, ಬಿಗ್ ಬಾಸ್ ಮತ್ತೆ ಏನಾದರೂ ಅವಕಾಶ ಕೊಟ್ಟರೆ ಮನೆ ಒಳಗೆ ಹೋಗ್ತೀರಾ? ಸರ್ ಸದ್ಯಕ್ಕೆ ಆ ಥರದ್ದು ಯಾವುದೇ ಥರದ ಆಲೋಚನೆಗಳಿಲ್ಲ. ನನ್ನದೇ ಆದಂಥ ಬೇರೆ ದಾರಿಯಲ್ಲಿ ನಾನು ಹೋಗ್ತಾ ಇದ್ದೀನಿ. ನೋಡೋಣ ಸರ್, ಮುಂದೊಂದಿನ ಆ ಥರ ಬಂದರೆ ಖಂಡಿತ ನಿಮ್ಗೆ ತಿಳಿಸ್ತೀನಿ. ಸರಿ ಸರ್, ಕೊನೆಯದಾಗಿ ಈಗ ಬಿಗ್ ಬಾಸ್ ಕ್ಲೋಸ್ ಆಗುತ್ತೆ ಅನ್ನುವಂಥ ಒಂದು ಆತಂಕದಲ್ಲಿ ಒಂದಿಷ್ಟು ಆಡಿಯನ್ಸ್ ಇದ್ದಾರೆ. ಸೊ ಅವರಿಗೆ ಏನು ಧೈರ್ಯ ತುಂಬ್ತೀರಾ? ಯಾಕಂದರೆ ನೀವು ಮಾಜಿ ಸ್ಪರ್ಧಿಯಾಗಿ. ಏನು ತಲೆ ಕೆಡಿಸ್ಕೊಳ್ಬೇಕಾದಂಥದ್ದು ಏನೂ ಸಿಚುವೇಶನ್ ಇಲ್ಲ. ಅದೆಲ್ಲವನ್ನು ನಮ್ಮ ಬಿಗ್ ಬಾಸ್ ತಂಡ ತುಂಬ ಸ್ಟ್ರಾಂಗ್ ಇದೆ. ಕಲರ್ಸ್ ಕನ್ನಡ ತುಂಬ ಸ್ಟ್ರಾಂಗ್ ಇದೆ. ಎಲ್ಲವನ್ನೂ ಅದನ್ನು ಹ್ಯಾಂಡಲ್ ಮಾಡಿ ಇನ್ನೊಂದು 2-3 ದಿನದಲ್ಲೇ ಮತ್ತೆ ಶೋ ವಾಪಸ್ ಸ್ಟಾರ್ಟ್ ಆಗುತ್ತೆ. ನಮ್ಮನ್ನು ಹೇಗೆ ಸಪೋರ್ಟ್ ಮಾಡಿ ಬಿಗ್ ಬಾಸ್ ಸೀಸನ್ 11 ಗೆಲ್ಲಿಸಿದ್ರಿ, ಬಿಗ್ ಬಾಸ್ ಸೀಸನ್ 12 ಗೆಲ್ಲಿಸೋದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ನಾವೆಲ್ಲರೂ ಅದರ ಪರವಾಗಿ ನಿಂತ್ಕೋತೀವಿ, ಅದಕ್ಕೆ ಸಪೋರ್ಟ್ ಮಾಡ್ತೀವಿ. ಸೀಸನ್ 12 ಕೂಡ ಅಷ್ಟೇ ಸಕ್ಸಸ್ ಆಗಲಿ, ದೊಡ್ಡ ಸಕ್ಸಸ್ ಕಾಣಲಿ ಅಂತ ನಾವೆಲ್ಲರೂ ಮನಸ್ಪೂರ್ವಕವಾಗಿ ಹಾರೈಸ್ತಾ ಇದ್ದೀನಿ. ನೀವು ಕೂಡ ಸಪೋರ್ಟ್ ಮಾಡಿ ಬಿಗ್ ಬಾಸ್ ತಂಡನ, ಮತ್ತು ಕಲರ್ಸ್ ಕನ್ನಡನ ನೋಡ್ತಾ ಬಿಗ್ ಬಾಸ್ನ ಸಪೋರ್ಟ್ ಮಾಡಿ ಗೆಲ್ಸೋಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಒಳ್ಳೆಯದಾಗಲಿ. ಮುಂದೊಂದು ದಿವಸ ನಿಮಗೂ ಉದ್ಯಮ ಕ್ಷೇತ್ರದಲ್ಲಿ ಯಶಸ್ವಿಯಾಗಿ, ಅದ್ರ ಜೊತೆಗೆ ಬಿಗ್ ಬಾಸ್ಗೂ ಬಂದರೆ ಇನ್ನೂ ಖುಷಿ ಆಗುತ್ತೆ ನಮಗೆ. ಮತ್ತೊಮ್ಮೆ ನಿಮ್ಮ ಏನು ಎಂಟರ್ಟೈನ್ಮೆಂಟ್ನ ಕಣ್ಣು ತುಂಬಿಕೊಳ್ತೀವಿ ಅನ್ನುವಂಥದ್ದು. ಇದಾಗಿತ್ತು ಗೋಲ್ಡ್ ಸುರೇಶ್ ಅವರ ಮಾತು. ಏನಂತ ಹೇಳಿದ್ರೆ, ಚಿನ್ನಕ್ಕಿಂತ ಮನಸ್ಸು ಚಿನ್ನವಾಗಿ ಇಟ್ಕೋಬೇಕು. ಇದ್ರ ಜೊತೆಗೆ ಬಿಗ್ ಬಾಸ್ ಮನೆ ಅನ್ನುವಂಥದ್ದು ಒಂದೊಳ್ಳೆ ಶಾಲೆ. ಅಲ್ಲಿ ಕಲಿಯೋಕ್ಕಂಥದ್ದು ತುಂಬ ಇರುತ್ತೆ, ಕಲಿಬೇಕು, ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಬೇಕು ಎನ್ನುವಂಥದ್ದು. ಅವರು ಕೂಡ ಅದನ್ನು ಜೀವನದಲ್ಲಿ ಪರಿಪಾಲಿಸ್ತಿದ್ದಾರೆ, ಅಳವಡಿಸ್ಕೊಂಡಿದ್ದಾರೆ. ಅದೆಷ್ಟೋ ಕನ್ನಡಿಗರ ಹೃದಯವನ್ನು ಗೆದ್ದಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ಸೊ ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ.